ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಬ್ರೋ ಗಾಡಿ ತೊಗೋತಾ ಇದ್ದೀವಿ, ಯಾವ ಗಾಡಿ ತೊಗೊಳೋದು ಏನು ಎತ್ತ ಅಂತ. ಎಲ್ಲರಿಗೂ ಹೇಳಿದ್ದೀನಿ ಡ್ಯೂಟಿಗಳಿಲ್ಲ, ತಗೋಬೇಡಿ, ರಿಸ್ಕ್ ಮಾಡ್ಕೋಬೇಡಿ ಅಂತ. ಆದರೂ ಕೇಳ್ತಾ ಇಲ್ಲ. ನಿಮ್ಮಿಷ್ಟ, ನಿಮ್ಮ ದುಡ್ಡು. ಯಾಕಂದರೆ ನಿಮಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ದೀನಿ ತಗೋಬೇಡಿ ಅಂತ. ಆದರೆ ಕೆಲವ್ರಿಗೆ ಪ್ರೀಮಿಯರ್ ಡ್ಯೂಟಿ ಬರ್ತಿಲ್ಲ ಅಂತ ಹೇಳಿದ್ದೀರಾ. ಗಾಡಿ ಮಾಡ್ಲು ಮೇಲೆ ಡ್ಯೂಟಿಗಳು ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ 19, 20, 21 ಮೇಲೆ ಇರೋ ಗಾಡಿಗಳು ಮಾತ್ರ ಪ್ರೀಮಿಯರ್ ಡ್ಯೂಟಿಗಳು ಕೊಡೋದು. ಯಾಕೆಂದರೆ 19, 18 ಮಾಡಲಿಗೆ ಪ್ರೀಮಿಯರ್ ಡ್ಯೂಟಿ ಕೊಡಲ್ಲ, ಸಡನ್ನು ಗೋ ಮಾತ್ರ ಕೊಡೋದು. ಪ್ರೀಮಿಯರ್ ಸ್ಟಾಪ್ ಮಾಡಿರ್ತಾರೆ, ಯಾಕಂದರೆ ಮಾಡ್ಲು ಆಗೋಗಿರುತ್ತೆ. 5 ವರ್ಷ ಮಾತ್ರ. 5 ವರ್ಷ ಆದಮೇಲೆ ನಮಗೂ ಪ್ರೀಮಿಯರ್ ತೆಗ್ದಾಕ್ತಾರೆ, ಕೊಡಲ್ಲ. ಹಂಗಾಗಿ ಯೋಚನೆ ಮಾಡಿಬಿಟ್ಟು ಗಾಡಿ ಹಾಕಿ. ಅದರಲ್ಲೂ CNG ಬೆಸ್ಟಾ, ಪೆಟ್ರೋಲು, ಡೀಸೆಲ್ ಬೆಸ್ಟಾ ಅಂತಿದ್ದೀರಾ. ಪೆಟ್ರೋಲು ಮೈಲೇಜು 18 16 ಕೊಡುತ್ತೆ ಸಿಟೀಲಿ, ಅದಕ್ಕೆ ರಿಸ್ಕ್ ಆಗುತ್ತೆ. ನಮ್ಮದು CNG ವೆಹಿಕಲ್ ಅಲ್ವಾ, ಹಾಗಾಗಿ ನಡೆಯುತ್ತೆ. ಒಂದು ಫುಲ್ ಟ್ಯಾಂಕಲ್ಲಿ ಆರಾಮಾಗಿ 3000 ಮಾಡ್ಬೋದು, ಎಷ್ಟೇ ಟ್ರಾಫಿಕ್ ಇದ್ರೂ. ತಗೊಳ್ಳೋರು ಇನ್ನೂ ಒಂದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ತಗೊಳ್ಳಿ. ಮತ್ತು ಹೊಸ ಊಬರ್ ಐಡಿ ಕ್ರಿಯೇಟ್ ಮಾಡಿರೋರು 75 ಡ್ಯೂಟಿ ಆಗೋವರೆಗೂ ಅವನು ಏರ್ಪೋರ್ಟ್ ಡ್ಯೂಟಿ ಆಗಲಿ, ಮತ್ತೊಂದು ಪ್ರೀಮಿಯರು, ಬೇರೆ ಬೇರೆ ಡ್ಯೂಟಿಗಳು ಯಾವೂ ಕೊಡಲ್ಲ. ಯಾಕಂದರೆ 75 ಡ್ಯೂಟಿ ಕಂಪ್ಲೀಟ್ ಆಗಬೇಕು, ಆವಾಗಲೇ ಡ್ಯೂಟಿಗಳು ಕೊಡೋದು ಅವ್ನು ಚೆನ್ನಾಗಿ. ನಾನು ಹೇಳ್ದಂಗೆ ಗಾಡಿ ಕ್ಲೀನಾಗಿ ಇಟ್ಕೊಳ್ಳಿ, ಕಸ್ಟಮರ್ ಹತ್ರ ಜಗಳ ಮಾಡ್ಕೋಬೇಡಿ, ರೇಟಿಂಗ್ ಕೇಳಿ, ರೇಟಿಂಗ್ನ ಕಡಿಮೆ ಆಗದೆ ಇರೋ ಥರ ಕಾಪಾಡ್ಕೊಳ್ಳಿ. ಡ್ಯೂಟಿಗಳು ಚೆನ್ನಾಗಿ ಬರ್ತಾವೆ ನಮ್ಮ ಥರನೇ. ಬೇರೆ ಏನಾರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ತಿಳಿಸ್ಕೊಡ್ತೀನಿ. ಮತ್ತೆ ಒಂದು ಸತಿ ಹೇಳ್ತಾ ಇದ್ದೀನಿ, ಹೊಸ ಗಾಡಿ ಹಾಕೋರು ಇನ್ನೂ ಒಂದು 3-4 ತಿಂಗಳು ಬಿಟ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಹಾಕಿ. ಯಾಕೆಂದರೆ ಆಷಾಢ ಐತೆ, ಮೆಟ್ರೋ ಬೇರೆ ಸ್ಟಾರ್ಟ್ ಆಗ್ತೈತೆ. ಆಮೇಲೆ ತಿಳಿಸ್ಕೊಡ್ತೀನಿ ಡ್ಯೂಟಿಗಳು ಹೆಂಗಿದ್ದಾವೆ, ಚೆನ್ನಾಗಿದ್ದಾವ ಇಲ್ಲ, ಗಾಡಿ ಹಾಕ್ಬೋದಾ ಇಲ್ಲ ಅಂತ. ಆವಾಗ ಹಾಕ್ಕೊಳ್ಳಿ. ಇವಾಗೂ ಹಾಕಿದ್ರು ದಿನಕ್ಕೊಂದು 2000 ಆದರೂ ಪರವಾಗಿಲ್ಲ ಅಂತ ಅನ್ನಂಗಿದ್ರೆ ಹಾಕ್ಕೊಳ್ಳಿ, 2000 ಮಾಡ್ಬೋದು. ಬೇರೆ ಏನಾರಿದ್ರೆ ಮತ್ತೆ ಸಿಗೋಣ. ಬೆಳಗ್ಗೆ ಎದ್ದು ಗಾಡಿಗೆಲ್ಲ ಕೈ ಮುಗಿದು ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಹುಣ್ಣಿಮೆ ಇರೋ ಕಾರಣ ಸ್ವಲ್ಪ ಮನೇಲಿ ಪೂಜೆ ಗೀಜೆ ಮಾಡಿಬಿಟ್ಟು ಫಸ್ಟ್ನೇ ಡ್ಯೂಟಿ ಎತ್ಕೊಂಡೆ. ವೈಟ್ ಫೀಲ್ಡಿಗೆ ಡ್ರಾಪ್ ಮಾಡಿ ಅಲ್ಲಿಂದ ಒಂದು ರಿಸರ್ವೇಷನ್ ಕೊಟ್ಟ 540, ಅದನ್ನು ಎತ್ಕೊಂಡೆ. 8 ಕಿಲೋಮೀಟರ್ನೂ ಇತ್ತು. ಕರ್ಕೊಂಡೋಗಿ ಅವ್ರನ್ನ ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡಿಕೊಂಡೆ. ಮಧ್ಯಾಹ್ನದವರೆಗೂ ಮಾಡಿದೆ. ಆಮೇಲೆ ತಲೆ ಕೆಟ್ಟು ಕೆರ ಹಿಡ್ದೋಗೋಯ್ತು, ಯಾಕಂದರೆ ಡ್ಯೂಟಿಗಳು ಸರಿಯಾಗಿಲ್ಲ ಅಂತ ಮುಂಚೆನೇ ಹೇಳಿದ್ದೀನಿ. ಯಾಕಂದರೆ ಆಷಾಢ ಇರೋದ್ರಿಂದ. ಮತ್ತು ಇನ್ನೊಂದು ಪ್ರಾಬ್ಲಮ್ಮು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾಕೆ ಕಡಿಮೆ ಆಗಿರೋದು ಅಂತ. ಅಲ್ಲಿ ಯಾವಾಗಲೂ ನಾನು ಊಟ ಮಾಡೋದಂದರೆ ಇಲ್ಲೇ ಊಡಿ ಮೆಟ್ರೋ ಸ್ಟೇಷನ್ ಹತ್ರ. ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ. 10 ಕಿಲೋಮೀಟ್ರಿಗೆ 1 ಅವರ್ ತೋರಿಸ್ತೈತೆ. ಹಿಂಗಾದರೆ ನಮ್ಮ ಪರಿಸ್ಥಿತಿ ಅರ್ಧ ಜೀವನ ಈ ಟ್ರಾಫಿಕಲ್ಲೇ ಮುಗ್ದೋಗ್ಬಿಡುತ್ತೆ. ಅಲ್ಲಿಂದ ಅವ್ರನ್ನ ಡ್ರಾಪ್ ಮಾಡಿ ಮತ್ತೆ ವೈಟ್ ಫೀಲ್ಡಿಂದ ಕಮ್ಮನಹಳ್ಳಿಗೆ ಒಂದು ಬಿತ್ತು. ನೋಡಿದ್ರೆ ಅವ್ರು ಬಾರಲ್ಲಿ ಏನೋ ತಗೊಳಕ್ಕೆ ಹೋಗಿದ್ರು, ವೆಯ್ಟ್ ಮಾಡ್ತಾಯಿದ್ದೆ. ಹಂಗೆ ಝೂಮ್ ಹಾಕಿ ನೋಡಿದ್ರೆ ಲೇಡೀಸು ಎಣ್ಣೆ ತಗೋತಾವ್ರೆ. ನಾವು ನಮ್ಮ ಬಾರ್ಗಳಿಗೆ ಹೋಗ್ಬೇಕಂದ್ರೆ ಯಾರು ನೋಡ್ತಾರೋ ಏನೋ ಅಂತಂದು ಯೋಚನೆ ಮಾಡ್ತಿದ್ವಿ ಆವಾಗ ಒಂದು ಕಾಲದಲ್ಲಿ. ಇವಾಗ ನೋಡಿ ಹೆಣ್ಮಕ್ಳೇ ರಾಜ್ಯಾರು ಅಷ್ಟೊಂದು ಬಾರಲ್ಲಿ ಹೋಗಿ ಕುಡಿಯೋ ಥರ ಆಗೈತೆ. ಸರಿ, ಅವ್ರವ್ರ ಜೀವನ ಅವ್ರವ್ರ ಇಷ್ಟ. ನಾವು ನಮ್ಮ ಜೀವನ ನೋಡ್ಕೊಳೋಣ, ಇನ್ನೊಬ್ರದ್ದು ನಮ್ಗೆ ಯಾಕೆ. ಇವತ್ತೆಲ್ಲ ಬರೀ ಟ್ರಾಫಿಕಲ್ಲೇ ಆಗೋಯ್ತು ನನ್ನ ಜೀವನ. ಯಾಕಂದರೆ ಕಷ್ಟಪಟ್ಟಿದ್ದ ದುಡ್ಡು ಬಿಡಬಾರ್ದು ಅಂತಲೇ. ಯಾಕಂದರೆ ಇನ್ಸೆಂಟಿವ್ಗೆ ಇನ್ನೂ 3 ಡ್ಯೂಟಿ ಮಾಡಬೇಕು. ಅದಕ್ಕೆ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಯ್ತು. ಬಿಡೋದೇ ಬೇಡ ಅಂತ ರಾತ್ರಿ 12 ಗಂಟೆ ಆದರೂ 400 ರೂಪಾಯಿ ಆಗಿರ್ಬೋದು ಇನ್ಸೆಂಟಿವ್. ಅದೇ 400 ರೂಪಾಯಿ ದುಡಿಯೋಕ್ಕೆ ಎಷ್ಟು ಕಷ್ಟ ಬೀಳಬೇಕು ಅಂತ ಗೊತ್ತೈತೆ. ಅದಕ್ಕೆ ಬಿಡೋದಿಲ್ಲ. ಹಂಗೋ ಹಿಂಗೋ ಮಾಡಿಬಿಟ್ಟು ಇನ್ಸೆಂಟಿವ್ ತೊಗೊಂಡು 400 ರೂಪಾಯಿ ಮನೆ ಕಡೆ ಹೊರಟ್ವಿ. ಮಳೆ ಬೇರೆ ಸರ್ಯಾಗಿ ಚಚ್ಚಿತ್ತು. ಟೈಮ್ ಬಂದು 11:15 ಆಗೋಯ್ತು ಮನೆಗೆ ಹೋಗೋ ಅಷ್ಟೊತ್ತಿಗೆ ಡ್ಯೂಟಿ ಮುಗಿಸ್ಕೊಂಡು. ಸುಮ್ಮನೆ ಕಮೆಂಟ್ ಹಾಕೋದೆಲ್ಲ ಎಲ್ಲೋ ಕೂತ್ಕೊಂಡು ಕಷ್ಟ ಬಿದ್ದುಬಿಟ್ಟು ಡ್ಯೂಟಿ ಮಾಡಿರಿ, ಅವಾಗ ಗೊತ್ತಾಗುತ್ತೆ ವೀಡಿಯೋ ಏನಕ್ಕೆ ಮಾಡ್ತಾವನೆ ಅವನು, ಎಷ್ಟು ಕಷ್ಟ ಬಿದ್ದುಬಿಟ್ಟು ಮಾಡ್ತಾವನೆ ಅವನು ಅಂತ ಎಲ್ಲ ಕೂತ್ಕೊಂಡು ಕಮೆಂಟ್ಗಳು ಹಾಕೋದೆಲ್ಲ ಬಿಟ್ಟಾಕಿ ಆ ಹುಚ್ಚು ನಾಯಿಗಳ ಬಗ್ಗೆ ಮಾತಾಡೋದು ನಾವು ಇವಾಗ ಏನಕ್ಕೆ.
16.5 ಅವರ್ ಡ್ಯೂಟಿ ಮಾಡಿದ್ದೀನಿ. ಅದರಲ್ಲಿ ಮಧ್ಯಾಹ್ನ 4 ಅವರ್ ಫುಲ್ಲು ರೆಸ್ಟು ಮಲ್ಕೊಬಿಟ್ಟಿದ್ದೆ. ಮಲ್ಕೊಂಡು ಆಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡಿರೋ. ನೋಡ್ತಾ ಇರ್ಬೋದು 17 ಕಿಲೋಮೀಟ್ರಿಗೆ 750, 10 ಕಿಲೋಮೀಟ್ರಿಗೆ 250. ಮಧ್ಯಾಹ್ನ ಟೈಮ್ ಜಾಸ್ತಿ ರೇಟ್ ಕೊಡೋಲ್ಲ, ಆದರೂ ಬಿಡೋಲ್ಲ. ಬೆಳಗ್ಗೆ ಟೈಮ್ ನೋಡಿ 8 ಕಿಲೋಮೀಟ್ರಿಗೆ 570. ಒಟ್ನಲ್ಲಿ ರೇಟ್ ಚೆನ್ನಾಗಿ ಕೊಟ್ಟ. ಮತ್ತೆ ನಾಳೆ ಸಿಗೋಣ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್